ಇನ್ನು ಟೋಲ್ ಪಾವತಿ ಮಾಡುವ ವಿಚಾರದಲ್ಲಿ ಸಿಬ್ಬಂದಿಗಳ ಜೊತೆಯಲ್ಲಿ ಗ್ರಾಮಸ್ಥರು ಗಲಾಟೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಟೋಲ್ ಬಳಿಯಲ್ಲಿ ಗ್ರಾಮಸ್ಥರು ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಗಲಾಟೆ ನಡೆದಿದೆ. ನಾವು ಚಿಂಚಣಿಯವರೇ, ಹೀಗಾಗಿ ನಾವು ಟೋಲ್ ಶುಲ್ಕ ಕೊಡೋದಿಲ್ಲ ಅಂತ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮಾತಿಗೆ ಮಾತು ಬೆಳೆದು ಟೋಲ್ ಸಿಬ್ಬಂದಿಯಿಂದ ಹಲ್ಲೆಗೆ ಯತ್ನ ಕೂಡ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮಾತಿಗೆ ಮಾತು ಬೆಳೆತು. ಇದೇ ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿಯೊಬ್ಬರು ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಗ್ರಾಮದ ಜನರಿಗೆ ಫೋನ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾವು ಇದೇ ಗ್ರಾಮಸ್ಥರು ಈ ರೀತಿಯಾಗಿ ನಮ್ಮನ್ನ ತಡಿತಾ ಇದ್ದಾರೆ, ಆದರೆ ನಮ್ಮ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಗ್ರಾಮಸ್ಥರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಏನೋ ಈ ವಿಷಯ ಗ್ರಾಮಕ್ಕೆ ತಿಳಿತಾ ಇದ್ದಂತೆ ತಂಡೋಪತಂಡವಾಗಿ ಬಂದು ಟೋಲ್ ಸಿಬ್ಬಂದಿ ಜೊತೆಯಲ್ಲಿ ಗ್ರಾಮಸ್ಥರು ಗಲಾಟೆ ಮಾಡಿದ್ದಾರೆ. ಮಹಾರಾಷ್ಟ್ರದ ತೀರ್ಥಯಾತ್ರೆಗೆ ತೆರಳಿ ವಾಪಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು. ತೀರ್ಥಯಾತ್ರೆಗೆ ತೆರಳುವ ವೇಳೆ ಆಧಾರ್ ಕಾರ್ಡ್ ತೋರಿಸಿ ಯುವಕರು ತೆರಳಿದ್ರು. ನೋಡ್ರಪ್ಪ, ನಮ್ದು ಆಧಾರ್ ಕಾರ್ಡ್ ಇದೆ, ನಾವು ಇದೇ ಗ್ರಾಮದವರು, ಹೀಗಾಗಿ ನಾವು ತೀರ್ಥಯಾತ್ರೆಗೆ ತೆರಳ್ತಾ ಇದ್ದೀವಿ ಅಂತ ಆಧಾರ್ ಕಾರ್ಡ್ ತೋರಿಸಿ ತೆರಳಿದ್ದಾರೆ. ಗ್ರಾಮದ ಯುವಕರು ಹಾಗೂ ಟೋಲ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ರಸ್ತೆಯಲ್ಲಿ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದೇ ರೀತಿಯಾಗಿ ಟೋಲ್ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿಗೆ ಮಾತು ಬೆಳೆದು ಇದೆಲ್ಲವೂ ಕೂಡ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಹೀಗಾಗಿ ಇದೆಲ್ಲವನ್ನ ತಣ್ಣಗಾಗಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಟೋಲ್ ಸಿಬ್ಬಂದಿಗಳನ್ನ ಹಾಗೂ ಗ್ರಾಮಸ್ಥರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಮ್ಮೆ ಆಧಾರ್ ಕಾರ್ಡ್ ಕೊಟ್ಟು ನೋಂದ್ ಮುಗಿದ್ರಿ ಸರ್. ದಿನ ಸರ್ ಒಂದು ಆಧಾರ್ ಕಾರ್ಡ್ ತೋರಿಸ್ಬೇಕಿಲ್ಲ ಸರ್. ಲೋಕಲ್ ಪಾಸ್ ಮಾಡಿರ್ತಾರ್ರಿ. ಮತ್ತೆ ಇದು ನಿಮ್ ಗಾಡಿ ಆನ್ಲೈನ್ ನಂಬರ್ ರಿಜಿಸ್ಟ್ರೇಷನ್ ಅಲ್ಲಿ ಹಾಕಿದ್ರ ಅಂದ್ರೆ ಡೈರೆಕ್ಟ್ ಓಪನ್ ಆಗ್ತದೆ. ಹೆಂಗೆ ಏನು ಓಪನ್ ಆಗಿ ಹೌದಪ್ಪ ಈ ಊರನವ್ರು ಹೌದಾ? ಆದ್ರೆ ನಿಮಗೆ ಪಾಸ್ ಕೇಳಿದಾರೆ ಇವತ್ತು. ಆಧಾರ್ ಕಾರ್ಡ್ ಇಲ್ಲ ಆಗಿತ್ತಂದ್ರೆ ಇವ್ರಿಗೆ ಕೊಡೋದಿಲ್ಲ. ಹೋಗ್ಲಿಕ್ಕೆ ಕೊಡ್ತೀವಿ 50 ಕೊಡ್ತೀವ್ರಿ. ಹೋಗ್ತಾ ಎಲ್ಲ ಮುಟ್ಟು ಹೋಗಿ ಕೊಡ್ತೀವ್ರಿ. ಮತ್ತ ಒಂದ್ ಪೇಷಂಟ್ ಉಲ್ಟಿ ಮಾಡ್ಕೊಂಡ ಸೀರಿಯಸ್ ಆಗೈತ್ರಿ ಹತ್ರ ನಾನೇದೇನ್ರಿ ಗಾಡ್ಯಾಗ. ಮತ್ ಕೇಳಾಕ್ತೇವ್ರಿಲ್ರಿ. ಮತ್ತೆ ಹಂಗ್ಯಾಕೋ ಹಿಂಗ್ಯಾಕೋ ಅಂತ ಮತ್ತ ಲೋಕಲ್ ಸ್ಟಾಪ್ ಹೆಂಗ್ ಮಾಡಿರ್ತಾರಿ, ಏಕದಮ್ ಇಲ್ಲೇ ಲೋಕಲ್ ಸೀರಿಯಸ್ ಆಗಿ ಹೋಗ್ತಾರ ಮಂದಿ ಮೈ ಮ್ಯಾಗ ಹೋಗ್ತಾರೆ. ಇವ್ರದ್ದು ಮಿಸ್ಟೇಕ್ ನಿಮ್ಮದು ಬಿಡ್ರಿ. ಈಗ ನಮ್ಮವರ ಸ್ಟಾಪ್ ಯಾರೋ ಹೋಗ್ತಾನೆ ಇನ್ ಕೇಸ್ ಏನಪ್ಪ ಎಮರಿ ಮಕ್ಸಿ ಮೇಲೆ ಡ್ಯೂಟಿ ಇರ್ತದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಚಿಂಚಣಿ ಗ್ರಾಮಸ್ಥರು ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಗಲಾಟೆ ಸಂಭವಿಸಿದೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ತಿಳಿಗೊಳಿಸಿದ್ದಾರೆ. ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಟೋಲ್ ಪಾವತಿಸುವ ವಿಚಾರದಲ್ಲಿ ಟೋಲ್ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಮಧ್ಯೆ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಬಳಿ ಇರ್ತಕ್ಕಂಥ ಟೋಲ್ ನಲ್ಲಿ ಒಂದು ಗಲಾಟೆ ನಡೆದಿದೆ. ಇದು ಪ್ರಮುಖವಾಗಿ ಮುಧೋಳ್ ಮತ್ತು ನಿಪ್ಪಾಣಿಯ ಮಧ್ಯೆ ಇರ್ತಕ್ಕಂಥ ರಾಜ್ಯ ಹೆದ್ದಾರಿಯಾಗಿದೆ. ಹೀಗಾಗಿ ಕೆಲವೊಂದಿಷ್ಟು ರಾಜ್ಯ ಹೆದ್ದಾರಿಗಳಲ್ಲಿ ಹಾದುಗಿದವು. ಅಲ್ಲಿಯ ಗ್ರಾಮಗಳೇನ್ ಬರ್ತಾವ, ಗ್ರಾಮದ ಜನರಿಗೆ ಒಂದಿಷ್ಟು ರಿಯಾಯಿತಿ ಕೊಡುವಂತ ಸಂಪ್ರದಾಯ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಚಿಂಚಣಿ ಗ್ರಾಮದ ಕೆಲ ಯುವಕರು ವಾಹನವನ್ನು ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ತೀರ್ಥಯಾತ್ರೆಗೆ ಹೋಗುತ್ತಾರೆ. ತೀರ್ಥಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಏನಂದ್ರೆ ಇದೇ ಒಂದು ಟೋಲ್ ನಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಯಾವುದೇ ಟೋಲ್ ಶುಲ್ಕವನ್ನು ಭರಿಸದೆ ಹೋಗಿರ್ತಾರೆ. ಅದು ಯಾವಾಗ ವಾಪಸ್ ನಿನ್ನೆ ಬೆಳಗಿನ ಜಾವ ಬಂದಂತ ಸಂದರ್ಭದಲ್ಲಿ ಟೋಲ್ ನಲ್ಲಿ ಏನು ಟೋಲ್ ಕಟ್ಟುವಂತೆ ಟೋಲ್ ಸಿಬ್ಬಂದಿ ಅವರನ್ನು ಪಟ್ಟಿಡ್ತಾರೆ. ಆಗ ಯುವಕರು ಇದೇ ಚಿಂಚಣಿ ಗ್ರಾಮದವರಾಗಿದ್ದೇವೆ, ಹೀಗಾಗಿ ಟೋಲ್ ಕಟ್ಟೋದಿಲ್ಲ ಅನ್ನೋಂತ ಮಾತನ್ನ ಸಿಬ್ಬಂದಿಗಳ ಜೊತೆ ವಾಗ್ವಾದ ಕೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿಗಳು ಈ ಒಂದು ಯುವಕರ ಮೇಲೆ ಒಂದು ಹಲ್ಲೆಗೆ ಮುಂದಾಗ್ತಾರೆ. ಆಗ ಆ ಒಂದು ಯುವಕರೇನಿದ್ದಾರೆ ಗ್ರಾಮದ ಇನ್ನಷ್ಟು ಜನರನ್ನ ಕರೆ ಮಾಡಿ ಸ್ಥಳಕ್ಕೆ ಕರೆಸ್ತಾರೆ. ಆಗ ಆ ಕೆಲ ಕಾಲ ಒಂದು ಸ್ಥಳದಲ್ಲಿ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ. ಯಾವಾಗ ದಾರಿ ಹೋಗುವಂತ ಏನು ಜನರಿದ್ದಾರೆ ಅವರು ಚಿಕ್ಕೋಡಿ ಪೊಲೀಸರಿಗೆ ಒಂದು ಕರೆ ಮಾಡಿ ಮಾಹಿತಿಯನ್ನು ಮುಟ್ಟಿಸ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಜೊತೆಗೆ
ಏನು ಎರಡೂ ಬಣಗಳಿದ್ರು, ಒಂದು ಟೋಲ್ ಸಿಬ್ಬಂದಿ ಮತ್ತು ಈ ಟೋಲ್ ಪಾವತಿಸುವ ವಿಚಾರದಲ್ಲಿ ಏನು ಯುವಕರು ಗಲಾಟೆ ಮಾಡ್ಕೊಂಡಿದ್ರು, ಆ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಇದು ಏನಂದ್ರೆ ಪ್ರಮುಖವಾಗಿ ಕೆಲ ಕಾಲ ಏನು ಪರಿಸ್ಥಿತಿ ಉದ್ವಿಗ್ನವೇನಾಗಿತ್ತು ಅದನ್ನ ತಿಳಿಗೊಳಿಸುವಂತ ಕೆಲಸವನ್ನು ಚಿಕ್ಕೋಡಿ ಪೊಲೀಸ್ ಮಾಡಿರ್ತಕ್ಕಂಥದ್ದು. ಟೋಲ್ ವಿಚಾರದಲ್ಲಿ ಅನೇಕ ಬಾರಿ ಈ ರೀತಿಯ ಗಲಾಟೆಗಳಾಗುವಂತ ಪ್ರಕರಣಗಳು ಕೂಡ ಇರ್ತಕ್ಕಂಥದ್ದು. ಅದೇ ರೀತಿ ಈಗ ಬೆಳಗಾವಿಯಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಈಗ